ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಕುಮಾರ್ ಅವರು JDSನಿಂದ, MG ಮಹೇಶ್ ಅವರು BJPಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದೀರಿ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಇವತ್ತಿಗೆ 3 ವರ್ಷ ಆಯಿತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು. ಪರ್ಫಾರ್ಮೆನ್ಸ್ ಹೆಂಗಿದೆ? ಸಹಜವಾಗಿ ಬರುವಂಥ ಪ್ರಶ್ನೆ. ಮಾನದಂಡಗಳು ಬೇರೆ ಬೇರೆ ಇರ್ತವೆ. ಕಂಪ್ಯಾರಿಸನ್ ಅಂತಂದರೆ ಸಿದ್ದರಾಮಯ್ಯನವರ ಮೊದಲನೇ ಅವಧಿಗೂ ಈ ಅವಧಿಗೂ ಪೊಲಿಟಿಕಲಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಕಂಪೇರ್ ಮಾಡೋದಾದರೆ ಅದೇ ನನಗನ್ಸುತ್ತೆ ನೋಡಿ, ಕರ್ನಾಟಕದಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಅಥವಾ ಯಾವ ಕಾಲಘಟ್ಟದಲ್ಲಿ ಸರ್ಕಾರ ಬಂತು ಅನ್ನೋದು ಭಾಳ ಮುಖ್ಯ. ಇಡೀ ದೇಶದಲ್ಲಿ ಒಂದು ಕಡೆ ಉತ್ತರ, ಪಶ್ಚಿಮ ಮತ್ತು ಪೂರ್ವದಲ್ಲಿ BJP ಸತತವಾಗಿ ಅಧಿಕಾರವನ್ನು ರಿಟೈನ್ ಮಾಡ್ತಾ ಹೊಸ ರಾಜ್ಯಗಳನ್ನು ಗೆಲ್ತಿರಬೇಕಾದ್ರೆ ಕರ್ನಾಟಕ ಮೊದಲ ಬಾರಿ ಭಾಳ ವರ್ಷಗಳ ನಂತರ ಅಂದರೆ ಕಾಂಗ್ರೆಸ್ಗೆ ಒಂದು ರೇ ಆಫ್ ಹೋಪ್ ಆಗಿ ಕಾಣ್ತು. ಭಾಳ ಚುನಾವಣೆಗಳನ್ನು ಕಾಂಗ್ರೆಸ್ ರಾಜ್ಯಗಳ ಚುನಾವಣೆಗಳನ್ನು ಸೋಲ್ತಾ ಇತ್ತು. ಕರ್ನಾಟಕ ಗೆದ್ದ ನಂತರ 5 ತಿಂಗಳಲ್ಲಿ ತೆಲಂಗಾಣ ಗೆಲ್ತು. ಅದಾದ ಮೇಲೆ ಈಗ ಮತ್ತೆ ಕೇರಳ ರಾಜ್ಯವನ್ನು ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಒಂದು ಕಡೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ BJP ಬೆಳೀತಾ ಇರುವಾಗ ದಕ್ಷಿಣ ಭಾರತವನ್ನು ಕಾಂಗ್ರೆಸ್ ಕೈಯಲ್ಲಿಟ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಆಗಿದ್ದು ಅಂದರೆ ಆ ಒಂದು ಚಕ್ರ ತಿರುಗಲಿಕ್ಕೆ ಶುರುವಾಗಿದ್ದು ಕರ್ನಾಟಕ. ಆ ಕಾಂಟೆಕ್ಸ್ನಲ್ಲಿ ರಾಷ್ಟ್ರೀಯ ರಾಜಕಾರಣ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವ ಇದೆ. ನನಗನ್ಸುತ್ತೆ ನೋಡಿ, ಇವತ್ತಿನ ಸಂದರ್ಭದಲ್ಲಿ ಪೊಲಿಟಿಕಲಿ BJP ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಳ್ತಾರೆ, ಇವರು ಟೀಕೆ ಮಾಡ್ತಾರೆ, ಅದು ಒಂದು ಭಾಗ. ಬಟ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಒಂದು ಸ್ವಾಟ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಹೌದು, ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ನನಗನ್ಸುತ್ತೆ ಈ ಸರ್ಕಾರದ ಬಹುದೊಡ್ಡ ಸ್ಟ್ರೆಂತ್ ಇರ್ತಕ್ಕಂಥದ್ದು ಒಂದು ಗ್ಯಾರಂಟಿಗಳನ್ನು ಏನು ಘೋಷಿಸಿತ್ತು ಆ ಗ್ಯಾರಂಟಿಗಳನ್ನು ಇನ್ನೂವರೆಗೂ ಕೂಡ ಸರ್ಕಾರ ಮುಂದುವರಿಸ್ತಾ ಇದೆ. ಟೀಕೆ ಟಿಪ್ಪಣಿಗಳು ಏನೇ ಇರಬಹುದು, ಬಟ್ 5 ಪಂಚ ಗ್ಯಾರಂಟಿಗಳನ್ನು ಏನು ಘೋಷಿಸಿತ್ತು ಅದು ಮುಂದುವರಿಸ್ತಾ ಇದೆ. ಎರಡನೇ ಸ್ಟ್ರೆಂತ್ ಇರ್ತಕ್ಕಂಥದ್ದು ನನಗನ್ಸೋದು ಕರ್ನಾಟಕದಲ್ಲಿ ದೇಶದ ಬೇರೆ ರಾಜ್ಯಗಳಲ್ಲಿ ಏನು ಕಾಂಗ್ರೆಸ್ಸಿಗೆ ದೌರ್ಬಲ್ಯ ಇದೆ ಅದು ಕಾಂಗ್ರೆಸ್ ಇಲ್ಲಿ ಸ್ಟ್ರೆಂತ್ ಇದೆ, ಅದು ಲೀಡರ್ಶಿಪ್. ಯಾಕಂದರೆ ಇಲ್ಲಿ ಬ್ಯಾಟ್ರಿ ಆಫ್ ಲೀಡರ್ಶಿಪ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿದೆ. ಕಳೆದ 3 ವರ್ಷಗಳಲ್ಲಿ ಅದರ ಲಾಭವೂ ಕೂಡ ಆಗಿದೆ. ವಿಧಾನಸಭೆಯಲ್ಲೂ ಆಗಿದೆ, ವಿಧಾನಸಭೆಯ ಹೊರಗಡೆಯೂ ಕೂಡ ಆಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಇರ್ಬೋದು, DK ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ನೀವು ಜಿಲ್ಲೆಗೊಂದರಂತೆ ಘಟಾನುಘಟಿ ನಾಯಕತ್ವ ಗಟ್ಟಿಯಾಗಿ ಕಾಂಗ್ರೆಸ್ ಬಳಿ ಇದೆ. ನೀವು ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಹೋದರೆ ಆ ನಾಯಕತ್ವ ಈಗಿಲ್ಲ, ಗುಜರಾತ್ನಲ್ಲಿಲ್ಲ, ಮಧ್ಯಪ್ರದೇಶದಲ್ಲಿಲ್ಲ, UP ಬಿಹಾರದಲ್ಲಿಲ್ಲ. ಬಟ್ ಕರ್ನಾಟಕದಲ್ಲಿ ಆ ನಾಯಕತ್ವ ಸೋಷಿಯಲ್ ಇಂಜಿನಿಯರಿಂಗ್ ದೃಷ್ಟಿಯಿಂದ ಮತ್ತು ಗಟ್ಟಿತನದ ದೃಷ್ಟಿಯಿಂದ ನೋಡಿದಾಗ ಆ ನಾಯಕತ್ವ ಇನ್ನೂವರೆಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಟ್ರೆಂತ್ ಆಗಿ ಉಳಿದುಕೊಂಡಿದೆ ಅಂತ ಅನಿಸುತ್ತೆ. ನೀವು ವೀಕ್ನೆಸ್ ಅಂತ ನೋಡಿದಾಗ ನನಗನ್ಸೋದು ಪ್ರಮುಖವಾಗಿ 2013-18 ಕಂಪ್ಯಾರಿಸನ್ ನೀವು ಮಾಡ್ತಾ ಇದ್ರಿ. 13-18ರಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಮೇಲೆ ಯಾವುದೇ ರೀತಿಯ ಗಂಭೀರ ಆರೋಪಗಳು ಇರಲಿಲ್ಲ. ಪೊಲಿಟಿಕಲ್ ಆರೋಪಗಳನ್ನು ಮಾಡೋದು ಬೇರೆ, ಈಗ ಹಿಂದುತ್ವದ ಕಾರಣದಿಂದ ಕೆಲ ಆರೋಪಗಳನ್ನು ಮಾಡೋದು ಬೇರೆ, ಅದನ್ನು ಸಿದ್ದರಾಮಯ್ಯನವರು ಸಮರ್ಥಿಸ್ಕೊಳ್ಳೋದು ಬೇರೆ, ಅದು ಆರೋಪಗಳು ಬೇರೆ. ಬಟ್ ನನಗನ್ಸುತ್ತೆ ನಾಗೇಂದ್ರ ಅವರ ಪ್ರಕರಣದಿಂದ ಹಿಡಿದು ಬೇರೆ ಬೇರೆ ಪ್ರಕರಣಗಳಲ್ಲಿ ಮೂಡಾದ ಆರೋಪ ಬಂತು, ಚರ್ಚೆ ಆಯಿತು. ಬಿಡಿ, ಮೂಡಾದ ಆರೋಪ ಹೈಕೋರ್ಟ್ ಅದನ್ನು ಇದು ಮಾಡ್ತು. ಬಟ್ ಉಳಿದ ಆರೋಪಗಳೇನು, ಇವಾಗ ವಿನಯ್ ಕುಲಕರ್ಣಿಯ ಪ್ರಕರಣ, ನಾನು ಅದನ್ನು ಸರ್ಕಾರಕ್ಕೆ ಸೇರಿಸಲ್ಲ, ಬಟ್ ಸರ್ಕಾರ ಹೇಗೆ ಕೆಲಸ ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಕೆಲ ಆರೋಪಗಳನ್ನು ಇನ್ನೂ ಸರಿಯಾಗಿ ನಿರ್ವಹಿಸ್ಬೋದಿತ್ತು ಕಳೆದ 3 ವರ್ಷಗಳಲ್ಲಿ. ಪ್ರಮುಖವಾಗಿ ನನಗನ್ಸೋದು ವಾಲ್ಮೀಕಿ ಪ್ರಕರಣ ಏನಿದೆ ಅದನ್ನು ಇನ್ನೂ ಸರಿಯಾಗಿ ನಿರ್ವಹಿಸಬೇಕಿತ್ತು. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಕರಪ್ಷನ್ಗೆ ಅವಕಾಶ ಕೊಡಲ್ಲ ಅಂತಕ್ಕಂಥ ಮೆಸೇಜನ್ನು ಪಾಸ್ ಆನ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಇದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಯಿತು. ಥ್ರೆಟ್ ಇರ್ತಕ್ಕಂಥದ್ದು ಅಗೇನ್ ಲೀಡರ್ಶಿಪ್ ಕ್ರೈಸಿಸ್. ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಏನೇ ಕೆಲಸ ಮಾಡಿದರೂ ಕೂಡ ಅಂತಿಮವಾಗಿ ಇಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಚರ್ಚೆಗೆ ಬರುತ್ತೆ. ಅದರ ಜೊತೆಗೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಅಥವಾ ಆಗದೇ ಹೋದರೆ ಸಾಮಾಜಿಕ ಸಮೀಕರಣಗಳು ಏನು ಕಾಂಗ್ರೆಸ್ಸಿಗೆ ಬದಲಾಗ್ಬೋದು, ಅದು ನನಗನ್ಸುತ್ತೆ ದ್ಯಾಟ್ ಈಸ್ ಬಿಗ್ಗೆಸ್ಟ್ ಥ್ರೆಟ್ ವಿಸಾವೇಸ್ 2028 ಇಲೆಕ್ಷನ್. ಇವತ್ತೇನದು ಸ್ಟ್ರೆಂತ್ ಆಗಿ ಕಾಣ್ತಿದೆ, 23ರಲ್ಲಿ ಅದು ಸ್ಟ್ರೆಂತ್ ಆಗಿ ಕಾಣ್ತಾ ಇತ್ತು. ಒಂದು ವೇಳೆ ಸಿದ್ದರಾಮಯ್ಯನವರೇ 28ರವರೆಗೆ ಮುಂದುವರೆದ್ರೆ, ಈ ಕಡೆ DK ಶಿವಕುಮಾರ್ ಏನು ಮಾಡ್ತಾರೆ, ಒಕ್ಕಲಿಗ ಸಮುದಾಯ. ಒಂದು ವೇಳೆ ಅಲ್ಲಿ ನಾಯಕತ್ವ ಬದಲಾವಣೆ ಆದರೆ
ಕಾಂಗ್ರೆಸ್ನ ಏನು ಗಟ್ಟಿ ಸಾಮಾಜಿಕ ಸಮೀಕರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ 42-43% ಓಟ್ ತಂದುಕೊಡುತ್ತೆ, ಅದು ಎಲ್ಲಿ ಒಡೆದು ಹೋಗುತ್ತೋ ಅನ್ನುವ ಥ್ರೆಟ್ ಇದೆ ಅಂತ ಅನ್ಸುತ್ತೆ. ಎಸ್, ಅಪಾರ್ಚುನಿಟೀಸ್ ಅಗೇನ್ ಅಜಿತ್, ನನಗನ್ಸುವ ಹಾಗೆ BJP ಇಲ್ಲಿ ಒಂದು ಬಾರಿಯೂ ಸ್ಪಷ್ಟ ಬಹುಮತವನ್ನು ಪಡೆದಿಲ್ಲ. ಮತ್ತು ಇವತ್ತಿನ ಕಾಂಗ್ರೆಸ್ನ ಮೋದಿಯವ್ರಿಗೆ ಇರ್ತಕ್ಕಂಥ ದೊಡ್ಡ ಸ್ಟ್ರೆಂತ್ ಹೆಂಗೆ ಕೇಂದ್ರದಲ್ಲಿ ವಿಪಕ್ಷಗಳು ಗಟ್ಟಿಯಾಗಿ ಇರಲಿಲ್ಲ. ಬಹುಶಃ 24ರ ನಂತರ ಸ್ವಲ್ಪ ಗಟ್ಟಿ ದನಿಯಲ್ಲಿ ಮಾತಾಡ್ತಾ ಇವೆ. ಅದೇ ರೀತಿಯ ಲಾಭ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿಗಿದೆ. ದ್ಯಾಟ್ ಈಸ್ ಅನ್ ಅಪಾರ್ಚುನಿಟಿ. ಯಾಕಂದರೆ BJPಯಲ್ಲೂ ಒಂದು ಗಟ್ಟಿ ದನಿಯಿಂದ ಮಾತನಾಡತಕ್ಕಂಥದ್ದಿಲ್ಲ. ನಾವು ಬೈ ಎಲೆಕ್ಷನ್ಸಲ್ಲಿ ನೋಡಿದ್ವಿ, ಕಾಂಗ್ರೆಸ್ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ತಾ ಇದೆ. ದಟ್ ಈಸ್ ಅನ್ ಅಪಾರ್ಚುನಿಟಿ. ಬಟ್ ನನಗನ್ಸುತ್ತೆ ಈ ನಾಯಕತ್ವವೇ ಸ್ಟ್ರೆಂತು ಹೌದು, ಥ್ರೆಟ್ಟು ಹೌದು. ಯಾಕಂದರೆ ಆ ನಾಯಕತ್ವದ ಸಣ್ಣ ಮಟ್ಟಿಗಿನ ಬದಲಾವಣೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆಗಳನ್ನು ಕೂಡ ತಂದೊಡ್ಡ. ಎಸ್, MG ಮಹೇಶ್ ಅವರೇ, ಏನು ಪ್ರಶಾಂತ್ ಅವರು ಹೇಳಿದ್ರು, ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಲ್ಲಿ ಗ್ಯಾರಂಟಿ ಅನ್ನುವ ಶಬ್ದ ಇರಲಿಲ್ಲ ಮತ್ತು ಇಷ್ಟೊಂದು ದೊಡ್ಡ ಕೊಡುಗೆಗಳು ಇರಲಿಲ್ಲ. ನೋಡಿ, ಬಹುಶಃ ಕರ್ನಾಟಕದ ಗ್ಯಾರಂಟಿ ಯಶಸ್ಸಿನ ಮೇಲೆ ಯಾವ ಗ್ಯಾರಂಟಿ ಯಶಸ್ಸು, ಎಲ್ಲಿ ಯಶಸ್ಸು? ಈ ನಿಮಿಷದ ತನಕ ಏನು ಗೃಹಲಕ್ಷ್ಮಿಗೆ ಕೊಡಬೇಕಾದಂಥ 7,500 ಕೋಟಿ ರೂಪಾಯಿ ಬಾಕಿ ಇದೆ. 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಕರ್ನಾಟಕ ಕಳೆದ ಈ ಸ್ವಾತಂತ್ರ್ಯ ಆದ ನಂತರ ಇಂಥ ಒಂದು ಭ್ರಷ್ಟ, ಒಂದು ಕೋಮುವಾದಿ ಸರ್ಕಾರ ಬಹುಶಃ ಇನ್ನೆಲ್ಲೂ ಇದರಲ್ಲಾಗದೇ ಇರ್ತಕ್ಕಂಥದ್ದು. ಕೋಮುವಾದಿ ಅಂದರೆ ಎಸ್, ಕೊಟ್ಟಿರ್ತಕ್ಕಂಥದ್ದು ಯಾರೆಲ್ಲ ಇವರಿಗೆ ಓಟ್ ಕೊಟ್ಟಂಥವ್ರಿಗೆ ಇವ್ರು ಹಾಕಿರೋದು ನಾಮ, ಸಾಬ್ರಿಗೆ ಕೊಟ್ಟಿದ್ದು ಹಿಜಾಬು, ಅದು ಬಿಟ್ಟರೆ ಏನು ಸಾಧನೆ ಅವ್ರದ್ದು? ಏನು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಸಾಧನೆ? ಯಾವ ಕರ್ನಾಟಕ ಇವತ್ತು ದೇಶದ ಒಳಗಡೆ ಅಂತ ಬಲಾಢ್ಯವಾದಂಥ ಆರ್ಥಿಕ ಕಂಪ್ಯಾರಿಸನ್ ಪ್ರಶಾಂತ್ ಅವ್ರಿಗೆ ಹೇಳಿದ್ರೆ 2013ರಿಂದ 2018ರ ಅವಧಿಯ ಕಂಪ್ಯಾರಿಸನ್ ಹೇಳಿದೆ. ಜನ ನಿಮ್ಮ ಆಳ್ವಿಕೆಯನ್ನು ನೋಡಿದಾರಲ್ಲಿ. ಅಲ್ಲಲ್ಲ, ನಮ್ಮ ಆಳ್ವಿಕೆ ನೋಡಿದಂಥ ನಮ್ಮ ಆಳ್ವಿಕೆಯಲ್ಲಿ ನಾವೇನೆಲ್ಲ ಕೊಟ್ಟಿದ್ದೀವಿ, ಯಡಿಯೂರಪ್ಪನವರ ಆಳ್ವಿಕೆ, ಅದನ್ನೇ ಯಡಿಯೂರಪ್ಪನವರ ಆಳ್ವಿಕೆಯನ್ನು ನೋಡಿದ್ವಿ, ಬಸವರಾಜ ಬೊಮ್ಮಾಯಿ ಅವರ ಆಳ್ವಿಕೆಯನ್ನು ನೋಡಿದ್ದೀವಿ, ಇವತ್ತಿನ ಜಗದೀಶ್ ಶೆಟ್ಟರ್ ನೋಡಿದ್ದೀವಿ, ಸದಾನಂದ. ಕಳೆದ 3 ವರ್ಷಗಳಿಂದ ಈ ಸರ್ಕಾರ ಏನು ಮಣ್ಣಂಗಟ್ಟೆ ಸಾಧನೆ ಮಾಡಿರೋದು ಒಂದು ವ್ಯಾಪಕ ಭ್ರಷ್ಟಾಚಾರ. ಸ್ವತಃ ಮುಖ್ಯಮಂತ್ರಿ ಮೇಲೆ, ಮುಖ್ಯಮಂತ್ರಿ ತನ್ನ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ತಗೊಂಡಂಥ ಏನು ನಿವೇಶನವನ್ನು ವಾಪಸ್ ಕೊಡಬೇಕಂತ ದಯನೀಯ ಸ್ಥಿತಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಬಂದಿರತಕ್ಕಂಥದ್ದು. ಒಂದು ಕಡೆ STಗಳ ಏನು ವಾಲ್ಮೀಕಿ ವರದಿ 184 ಕೋಟಿ ರೂಪಾಯಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ. 184 ಕೋಟಿ ರೂಪಾಯಿ ದುಡ್ಡು ಹೊಡೆದು ಚಿನ್ನನ ತೆಗೆದುಕೊಂಡು ಇವತ್ತು ಆ ಬಡ STಗಳಿಗೆ ಮೋಸ ಮಾಡೋದಂಥದ್ದು ಯಾವ ರಂಗದಲ್ಲಿ ಇವರು ಮಾಡಿರ್ತಕ್ಕಂಥದ್ದು? ಈ ನಿಮಿಷದಲ್ಲಿ STಗಳಿಗೆ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಮಾಡಿದ್ರು. ನಾಗಮೋಹನ್ ದಾಸ್ ವರದಿನ ಅದಕ್ಕೆ ಭಸ್ಮ ಮಾಡಿ ಮುಗಿಸ್ಬಿಟ್ರು. ಅದನ್ನು ನಾಗಮೋಹನ್ ದಾಸ್ ವರದಿ ಕೊಟ್ಟಂಗೆ ನಡ್ಕೊಂಡ್ರ? ಹಿಂದುಳಿದವ್ರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತೇಳಿ ಕಾಂತರಾಜ್ ವರದಿನ ಡಸ್ಟ್ಬಿನ್ಗೆ ಹಾಕಿದ್ರು. ಯಾವ ವರ್ಗಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥ ಮೇಲೆ 5 ಬೈ ಎಲೆಕ್ಷನ್ಗಳು ನಡೆದವು. 5 ಬೈ ಎಲೆಕ್ಷನ್ ಮಾನದಂಡ ಆಗ್ಬಿಟ್ರೆ ಈ ದೇಶದಲ್ಲಿ ಮಿಕ್ಕಿದಲ್ಲ, ಈ ದೇಶದಲ್ಲಿ ಮಾನದಂಡ ಅಂತ ಹೇಳಿದವ್ರು ನಿಮ್ಮವ್ರಿ ಸ್ವಾಮಿ, ನಮ್ಮವ್ರು ಯಾರು ಹೇಳೇ ಇಲ್ಲ ಮಾನದಂಡ. ದಾವಣಗೆರೆ ದಕ್ಷಿಣ ನೋಡ್ರಿ, ಬಹಳ ಬಾಗಲಕೋಟೆ ಮಾನದಂಡ ಕಾಂಗ್ರೆಸ್ಗೆ ಫಿಕ್ಸ್ ಆಗಿದೆ. 28ನೇ ತಾರೀಕು ಜನ ಎಕ್ಸ್ಪೈರಿ ಡೇಟ್. ಕರ್ನಾಟಕದ ಕಟ್ಟ ಕಡೆಯ ದಿನ ಇನ್ನು ಕಾಂಗ್ರೆಸ್ 100 ಜನ 100 ಪ್ರಿಂಟ್ಔಟ್ ತಗೊಂಡು ಬರ್ಬೋದು. 100 ಪ್ರಿಂಟ್. ಇದು ಜನಗಳ ಭಾವನೆ. ಕರ್ನಾಟಕದ ಜನ ಈ ಮಟ್ಟಕ್ಕೆ ನಾಚಿಕೆ ಆಗಬೇಕು. ಮುಖ್ಯಮಂತ್ರಿ ಅವರು ತವರು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಪರಪ್ಪನ ಅಗ್ರಹಾರದೊಳಗಡೆ ಬಂದು ಬೇರೆ ಯಾರೋ ಹೇಳಬೇಕು, ಒಳಗಡೆ ಸೆಲ್ಯುಲಾರ್ ಫೋನ್ ಉಪಯೋಗಿಸ್ತಾರೆ ಅಂತ ಹೇಳಿ ಅಂತ. ನಿಮ್ಮ ಕಾಲದಲ್ಲಿ ಆಗೇ ಇರಲಿಲ್ವಾ? ನಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ನಾ ಹೇಳ್ತಿರೋದಲ್ಲ. ನಿಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಯಾವ ಮಾತನ್ನ ಹೇಳ್ಬಿಟ್ಟು ಇವ್ರು ಚುನಾವಣೆಗೆ 136 ಜನದ ಮಾತು ತಗೊಂಡ್ಬಂದ್ರಲ್ಲ, ಏನ್ ಸಾಧನೆ ಮಾಡಿದಂಥದ್ದು? ಪೊಲೀಸ್ ಸ್ಟೇಷನ್ಗಳ ಮುಂದೆ ಸಂಬಂಧಿಸಿದ ಇಂಡಿವಿಜುವಲ್ ಪ್ರಕರಣಗಳನ್ನು ಇಟ್ಕೊಂಡು ಇವತ್ತಿನ ಚರ್ಚೆ ಮಾಡಬೇಕು. ಅಲ್ಲ, ಇಂಡಿವಿಜುವಲ್ ಅಂತಲ್ಲ, ಒಟ್ಟು 3 ವರ್ಷದ ಆಡಳಿತ ಕರ್ನಾಟಕದ ಜನಕ್ಕೆ ಹೆಂಗಾಗಿದೆ ಅಂತಂತಂದ್ರೆ ಈಗೂ ಉಂಟೆ ಅಂತೇಳಿ. ಆಡಳಿತ ಅಂತಂದ್ರೆ 17 ಬಾರಿ ಒಬ್ಬ ಮುಂಗಡ ಪತ್ರ ಮಂಡಿಸಿದಂಥ ವ್ಯಕ್ತಿ ಕೊಡೋ ಒಂದು ಬಡ್ಜೆಟ್ ಇದು. ಬಂಡವಾಳ ಹಾಕಿದ್ರ ಕರ್ನಾಟಕದಲ್ಲಿ 19%. ನೀವು 100 ವಿಷಯ ಹೇಳಿ 19%. ಒಂದು ನಿಮಿಷ ಅಜಿತ್ ಅವರೇ, 19% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಮ್ಮ ಸರ್ಕಾರದೊಳಗಡೆ ಮಾಡಿದ್ರು. 11%ಗೆ ತಂದಿಟ್ರಿ. ರಾಜ ಮುಂದುವರಿಬೇಕು, ಬೆಳವಣಿಗೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ಬಂಡವಾಳ ಹಾಕೋದ್ ಬಿಟ್ಟು ಬಂಡವಾಳ ಹಾಕಕ್ಕೆ ಅವ್ರ ಹತ್ರ ದುಡ್ಡು ಸಾಲ ಮಾಡಿದ್ ಬಿಟ್ರೆ ಏನಾರು ಒಂದು ಗಳಿಸಿದಾರ? ಮಹೇಶ್, ರಾಷ್ಟ್ರೀಯ ಅಭಿವೃದ್ಧಿ ದರ 8.2 ಇದ್ರೆ ಕರ್ನಾಟಕದ ಅಭಿವೃದ್ಧಿ ದರ 10.3 ಇದೆ. ಸರ್, ನಿಮ್ಗೊಂದು 13% ಮಹಾರಾಷ್ಟ್ರ ಇದೆ.
ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಅದನ್ನ ನೀವು ರಾಷ್ಟ್ರೀಯ ಅಭಿವೃದ್ಧಿ ದರವನ್ನ ಒಂದು ರಾಜ್ಯದ ಅಭಿವೃದ್ಧಿಗೆ ಹೋಲ್ಸೋದಲ್ಲ. ಯಾಕೆ ಹೋಲಿಸಬಾರ್ದು? ಹೋಲ್ಸಬಾರ್ದಲ್ಲ, ಅಂದ್ರೆ average ಅರ್ಥಮೆಟಿಕ್ ಅಲ್ಲ ಅದನ್ನ, ಅಲ್ವಾ? ಅದು ಅರ್ಥಮೆಟಿಕ್ ಅಲ್ಲ ಅದನ್ನ, ಗೊತ್ತಾಯ್ತಾನೆ? ಮತ್ತೆ ಯಾವ್ದು arithmetic? ಯಾವ್ದು arithmetic? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.